ತುಂಬ ಜನಕ್ಕೆ ಈ ಪಂಚಾಂಗ ಶ್ರವಣದಲ್ಲಿ ಏನೇನು ವಿಶೇಷಗಳಿದೆ, ಪಂಚಾಂಗದಲ್ಲಿ ಎಲ್ಲ ವಿಶೇಷಗಳು ಇದೆ. ಆದರೆ ಒಂದು ಈ ಸಲ ಏನು ಅಂತಂದರೆ ಸುಮಾರು 4 ಗ್ರಹಣಗಳಿದೆ. ಆದರೆ ನಮ್ಮ ದೇಶದಲ್ಲಿ ಗೋಚರ ಆಗೋದರಿಂದ ಅದರ ಆಚರಣೆ ಇಲ್ಲ. ನಮ್ಮ ದೇಶಕ್ಕೆ ಅದು ಗೋಚರ ಆಗೋಲ್ಲ, ಗ್ರಹಣ ಇದ್ದರೂ ಕೂಡ. ಅದರಿಂದ ಅದರ ಆಚರಣೆ ನಮ್ಮಲ್ಲಿ ಇಲ್ಲ. ಆದ್ದರಿಂದ ಅದ್ರ ಬಗ್ಗೆ ನಾವು ಅಷ್ಟು ಚಿಂತನೆ ಮಾಡಬೇಕಾದ್ದಿಲ್ಲ. ಈ ವರ್ಷದ ವಿಶೇಷ ಏನು ಅಂತಂದರೆ ಈ ಗುರು ರಾಜ ನವನಾಯಕರನ್ನು ನಾವು ಇಲ್ಲಿ ಶ್ರವಣ ಮಾಡಬೇಕು. ನವನಾಯಕರ ವಿಶೇಷವೇ ಬಹಳ ವಿಶೇಷ. ಗುರುವಿನ ರಾಜಾಧಿಪತ್ಯದಲ್ಲಿ ಒಳ್ಳೆ ಉತ್ತಮ ಮಳೆ ಆಗುತ್ತೆ, ಹಸುಗಳು ಉತ್ತಮ ಹೈನು ಕೊಡುತ್ತವೆ, ಅನೇಕ ಯಜ್ಞ ಯಾಗಾದಿಗಳು ನೆರವೇರುತ್ತೆ. ಯಾಕೆಂದರೆ ಗುರು ರಾಜ ಆದ್ದರಿಂದ ಆ ಗುರುವಿನ ರಾಜಾಧಿಪತ್ಯದಲ್ಲಿ ಅನೇಕ ದೇವರ ಮಹೋತ್ಸವಗಳು ಆಚರಿಸಲ್ಪಡುತ್ತವೆ. ಒಳ್ಳೆ ಸಂಭ್ರಮದ ವಾತಾವರಣ ಇರುತ್ತೆ ಅಂಥೇಳಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಎರಡನೇದು ಮಂತ್ರಿ ಯಾರು ಅಂದರೆ ಕುಜ ಮಂತ್ರಿ ಆಗಿರೋದರಿಂದ ಅಲ್ಲಲ್ಲಿ ಸ್ವಲ್ಪ ಮಳೆ ಆಗುತ್ತೆ, ಧಾನ್ಯಗಳ ಬೆಲೆ ಸ್ವಲ್ಪ ಹೆಚ್ಚಾಗುತ್ತೆ. ಈ ಸಲ ಧಾನ್ಯದ ಬೆಲೆ ಹೆಚ್ಚಾಗುತ್ತೆ. ಚಂದ್ರನ ಸೇನಾಧಿಪತ್ಯದಲ್ಲಿ ಪ್ರಜೆಗಳು ಒಳ್ಳೆ ಸುಖವಾಗಿರ್ತಾರೆ. ಗೋವುಗಳು ಹೆಚ್ಚು ಕ್ಷೀರವನ್ನು ಕೊಡುತ್ತವೆ, ಅದು ವೃದ್ಧಿಯಾಗಿ ಕೊಡುತ್ತೆ. ಯಾಕೆ ಚಂದ್ರ ಸೇನಾಧಿಪತಿ ಆದ್ದರಿಂದ. ಶುಕ್ರ ಸಸ್ಯಾಧಿಪತಿ. ಶುಕ್ರನ ಸಸ್ಯಾಧಿಪತ್ಯದಲ್ಲಿ ಮತ್ತು ಎರಡನೇದು ಬುಧ ಧಾನ್ಯಾಧಿಪತಿ ಆದ್ದರಿಂದ ಪ್ರಜೆಗಳು ಭಯಮುಕ್ತರಾಗಿರ್ತಾರೆ, ಒಳ್ಳೆ ಆರೋಗ್ಯವಂತರಾಗಿರ್ತಾರೆ. ಧನಧಾನ್ಯಗಳು ಕೂಡ ಒಳ್ಳೆ ಸಮೃದ್ಧಿಯಾಗುತ್ತೆ ಅಂತ ಉಲ್ಲೇಖ ಇದೆ. ಮತ್ತು ಸುಖ ಸಮೃದ್ಧಿ ಇರುತ್ತೆ. ಅಂದರೆ ಯಾರೂ ಭಯ ಪಡಬೇಕಾದ್ದಿಲ್ಲ. ಒಂದಂತೂ ಬೇಸ್ ತಿಳ್ಕೊಳ್ಬೇಕು, ಭಗವಂತನ ಅನುಗ್ರಹ ಯಾರಿಗಿದೆಯೋ, ಸನ್ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವ್ರು ಯಾವಾಗಲೂ ಭಯ ಪಡಬೇಕಾದ್ದಿಲ್ಲ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಳ ರಕ್ಷಕ ನೀನೆ. ಪುರಂದರದಾಸರು ಉಲ್ಲೇಖ ಮಾಡ್ತಾರೆ, ಎಲ್ಲ ಗ್ರಹಗಳಿಗೂ ನೀನೇ ಅಧಿಪತಿಯಪ್ಪ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಭಗವಂತನ ಮೊರೆ ಯಾರು ಹೋಗ್ತಾರೋ ಅವರು ಯಾವಾಗಲೂ ಕ್ಷೇಮವಾಗಿದ್ದೇ ಇರ್ತಾರೆ, ಅದರಲ್ಲಿ ಯೋಚನೆ ಮಾಡಬೇಕಾದ್ದಿಲ್ಲ. ಹಾಗೆ ಇಲ್ಲಿ ಈ ಪರಾಭವ ನಾಮ ಸಂವತ್ಸರದಲ್ಲಿ ಎಲ್ಲ ಕಡೆ ಧಾನ್ಯ ಕಂದಮೂಲಗಳ ಬೆಲೆ ಹೆಚ್ಚಾಗುತ್ತೆ. ಈ ಸಂವತ್ಸರ ಪರಾಭವ ನಾಮ ಸಂವತ್ಸರದಲ್ಲಿ ಸಾಮಾನ್ಯವಾಗಿ ಧಾನ್ಯ ಕಂದಮೂಲಗಳು ಇದರ ಬೆಲೆ ಹೆಚ್ಚಾಗುತ್ತೆ. ಶುಭಗ್ರಹರಿಗೆ ಹೆಚ್ಚಿನ ಅಧಿಕಾರ ಸಿಗುತ್ತೆ. ಯಾರು ಪಾಪಗ್ರಹಗಳಿರ್ತಾರೆ ಅವರಿಗೆ ಅಲ್ಪ ಅಧಿಕಾರ ಪ್ರಾಪ್ತಿ, ಇದೊಂದು ವಿಶೇಷ. ಇನ್ನೊಂದೇನು ಅಂತಂದರೆ ರಸಾಧಿಪತಿಯು ರವಿ ಆಗಿರೋದರಿಂದ ಸಾಮಾನ್ಯವಾಗಿ ಬೆಲ್ಲ, ತುಪ್ಪ, ಎಣ್ಣೆ ಪದಾರ್ಥಗಳು ಕ್ಷೀಣಿಸುತ್ತೆ. ಈ ಸಲ ನೀರಸಾಧಿಪತಿ ಶುಕ್ರ ಆಗಿರೋದರಿಂದ ಕರ್ಪೂರ, ಅಗರು, ಸುಗಂಧ, ಸುವರ್ಣ, ಮುತ್ತು, ರೇಷ್ಮೆ ವಸ್ತ್ರ ಇದೆಲ್ಲ ದುಬಾರಿಯಾಗುತ್ತೆ. ಗುರುವು ಮಿಥುನ ರಾಶಿ ಸಂಚರಿಸುವಾಗ ಭೂಮಿಯಲ್ಲಿರುವ ರಾಜರು ಪರಸ್ಪರ ಕಲಹದಲ್ಲಿ ತೊಡಗ್ತಾರೆ. ಜನರುಗಳಿಗೆ ಯುದ್ಧ ಭಯ ಉಂಟಾಗುತ್ತೆ. ಯಾವಾಗ ಅಂದರೆ ಗುರು ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡಿದ್ರೆ ಪರಸ್ಪರ ಕಲಹ, ರಾಜರಲ್ಲಿ ಪರಸ್ಪರ ಕಲಹ ಮತ್ತು ಜನಗಳಿಗೆ ಯುದ್ಧದ ಭಯ ಉಂಟಾಗುತ್ತೆ. ಶನಿ ಮೀನರಾಶಿಯಲ್ಲಿರುವಾಗ, ಶನಿ ದೇವರು ಮೀನರಾಶಿಯಲ್ಲಿರುವಾಗ ಸಸ್ಯಗಳು ನಾಶ ಹೊಂದ್ತವೆ. ಜನರು ವಿವಿಧ ಅಪಮೃತ್ಯುಗಳು ಒಳಗಾಗ್ತಾರೆ, ಬೇಕಾದಷ್ಟು ಸಾವು ನೋವುಗಳು ಉಂಟಾಗಬಹುದು. ರಾಜರು ದಾರುಣವಾದ ಕರ್ಮಗಳಲ್ಲಿ ನಿರತವಾಗಿರ್ತಾರೆ. ಯಾಕೆಂದರೆ ಶನಿಯು ಮೀನರಾಶಿಯಲ್ಲಿ ಪ್ರವೇಶ ಮಾಡೋ ಹಾಗೆ. ಅದಕ್ಕೇ ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ, ಅಪ್ಪ ಯುಗಾದಿ ಕೃತ್ಯುಗ ವರ್ತೋ ನೈಕಮಾಯೋ ಮಹಾಶನಃ. ಯುಗಾದಿಯನ್ನು ಪ್ರಾರಂಭ ಮಾಡೋನು ಇವನೇ, ಫಲ ಕೊಡೋನು ಇವನೇ, ಮುಕ್ತಾಯ ಮಾಡೋನು ಇವನೇ, ಆನಂದ ಕೊಡೋನು ಇವನೇ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ. ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ. ನಿಜವಾದ ಆನಂದ ಕೊಡೋನು ಇವನೇಪ್ಪ ಭಗವಂತ. ಅವನನ್ನು ಯಾರು ಉಪಾಸನೆ ಮಾಡ್ತಾರೋ ಒಂದು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಭಗವಂತನ ಅನುಗ್ರಹ ಪಡೆಯೋಕ್ಕೇ ನಾವು ಹಬ್ಬಗಳ ಆಚರಣೆ ಮಾಡೋದು. ಸದ್ಗುಣಗಳ ಕದ್ದವರ ಅಘವ ತಾಕದಿವ ಅನಘನೆನಿಸಿ ದಾಸರು ಹೇಳ್ತಾರೆ. ಯಾರು ಸದ್ಗುಣಗಳನ್ನು ಕದೀತಾರೋ ಅವ್ರ ಪಾಪ ಎಲ್ಲ ಭಗವಂತ ಕದೀತಾನಂತೆ. ಸದ್ಗುಣಗಳನ್ನು ಕಲಿಬೇಕು ಅಥವಾ ಕದಿಬೇಕು, ನಮ್ಮ ಪಾಪಗಳನ್ನ ಅವನು ಕದೀತಾನಂತೆ, ಪಾಪ ಮುಕ್ತರನಾಗಿ ಮಾಡ್ತಾನೆ. ಅದಕ್ಕೆ ಯುಗಾದಿಯಲ್ಲಿ ಒಂದು ಶ್ಲೋಕ ಹೇಳುತ್ತೀವಿ, ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಈ ಹಬ್ಬದಲ್ಲಿ ಇದೊಂದು ವಿಶೇಷ ಅಂದರೆ ನಾವು ಬೇರೆ ಬೇರೆ ಏನೇನೋ ನೈವೇದ್ಯ ಮಾಡ್ಬೋದು, ಭಕ್ಷ್ಯಗಳನ್ನೆಲ್ಲ ಮಾಡಿಡಬಹುದು ದೇವರಿಗೆ. ನಾವೇನೋ ಪರಂಪರೆಯಿಂದ ಬಂದಿರುತ್ತೆ ಅದೆಲ್ಲ ಮಾಡ್ತೀವಿ. ಆದರೆ ಎಲ್ಲರೂ ವಿಶೇಷವಾಗಿ ಅಂದರೆ ಬೇವಿನ
ನೈವೇದ್ಯ ಇಡ್ತಾರೆ. ನಮ್ಮಲ್ಲಿ ನಾವು ಹೇಳ್ತೀವಿ ಚಾಂದ್ರಮಾನ ಇರ್ಬೋದು, ಸೌರಮಾನ, ಎಲ್ರಿಗೂ ಯುಗಾದಿ ಒಂದೇ ದಿನದಲ್ಲಿ ಆಚರಣೆ ವ್ಯತ್ಯಾಸ ಇರ್ಬೋದೇ ಹೊರಟು ಒಂದೇ ದೇವರು, ಒಂದೇ ಥರ ಅನುಗ್ರಹ, ಒಂದೇ ಥರ ಆಚರಣೆ. ಬೇವನ್ನು ನಿವೇದನೆ ಮಾಡ್ತಾರೆ. ಯಾಕೆ ಅಂದರೆ ಜೀವನದಲ್ಲಿ ಕಹಿಯನ್ನು ನಾನು ಸ್ವೀಕಾರ ಮಾಡ್ತೀನಿ, ಕಹಿಯನ್ನು ಸ್ವೀಕಾರ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತ ಅರ್ಥ ಇದು. ಅದಕ್ಕೆ ಬೆಲ್ಲ ಬೆರೆಸ್ಕೋತೀವಿ, ಬೇವು ಬೆಲ್ಲ ಅಂತ. ನಿಜವಾಗ್ಲೂ ಬೇವನ್ನು ಭಗವಂತ ನಿವೇದನೆ ಮಾಡಿ ಯಾಕೆ ಸ್ವೀಕಾರ ಮಾಡ್ತೀವಿ ಅಂದರೆ, ನನ್ನ ಪ್ರಾರಬ್ಧ ಕರ್ಮದ ಕಷ್ಟ ಇದ್ದರೆ ಸಹಿಸ್ತೀನಿ, ಭಗವಂತನ ಅವಾಗ ನಿಂದನೆ ಮಾಡಬಾರ್ದು. ನಿಜವಾದ ಭಕ್ತರ ಲಕ್ಷಣ ಏನು ಅಂತಂದರೆ, ಸುಖ ಬಂದಾಗ ಭಗವಂತ ಕೊಟ್ಟಿದ್ದೆ ಅಂತ ಹೇಗೆ ಅನ್ಕೋತೀವೋ, ಕಷ್ಟನೂ ಭಗವಂತನೇ ಕೊಡೋದು, ಅದು ನಮ್ಮ ಪ್ರಾರಬ್ಧ ಕರ್ಮ. ಆವಾಗ ಭಗವಂತ ನಿಂದನೆ ಮಾಡಬಾರ್ದು. ಅದಕ್ಕೆ ದುಃಖವನ್ನು ಕೂಡ ಬಹಳ ಉತ್ಸಾಹದಿಂದ ಸ್ವೀಕಾರ ಮಾಡ್ತೀನಿ ಅನ್ನೋದೇ ಶತಾಯುರು ವಜ್ರದೇಹಾಯ. ನನ್ನ ಜೀವನದಲ್ಲಿ ನಾನು ಒಳ್ಳೆ ಸದೃಢ ಆರೋಗ್ಯದಿಂದ ನನ್ನ ಶರೀರ ಒಳ್ಳೆ ವಜ್ರದಂತೆ ಇರಲಿ, ಅಂದರೆ ರೋಗ ರುಜಿನಗಳು ಬರದೇ ಇರಲಿ. ಎಷ್ಟು ಆಯುಸ್ಸಿರುತ್ತೋ ಅಷ್ಟು ತುಂಬ ದೀರ್ಘವಾದ ಕಾಲ ನಾವು ಬದುಕಬೇಕು ಅಂತ ನಮ್ಗೆ ಇಚ್ಛೆ ಇಲ್ಲ. ಇರೋ ದಿವಸ ಆರೋಗ್ಯಕರವಾಗಿರಬೇಕು. ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ. ಅದಕ್ಕೆ ಬೇಕಾದಂಥ ಸಂಪತ್ತು ಕೊಡು ಸ್ವಾಮಿ, ಅದಕ್ಕೆ ಬೇಕಾದಂಥ ಪರಿಸರ, ಅದಕ್ಕೆ ಬೇಕಾದಂಥ ನೆಮ್ಮದಿ, ಅಂಥದನ್ನು ದಯಪಾಲಿಸು. ಸರ್ವಾರಿಷ್ಟ ವಿನಾಶಾಯ. ಇಡೀ ವರ್ಷದಲ್ಲಿ ಈ ತನಕ ನನ್ನ ಜೀವನದಲ್ಲಿ ಏನಾದರೂ ಪಾಪಕೃತ್ಯಗಳು ಮಾಡಿದರೆ ಆ ಪಾಪವನ್ನು ಕ್ಷಮೆ ಮಾಡು. ಏಕೆಂದರೆ ಕೃಷ್ಣನೇ ಹೇಳಿದ್ದಾನೆ, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಯಾರು ನನಗೆ ಶರಣಾಗತಿ ಆಗ್ತಾರೋ ಅವರ ಎಲ್ಲ ಪಾಪವು ನಾನೇ ಕ್ಷಮೆ ಮಾಡ್ತೀನಿ ಭಗವಂತನೇ ಹೇಳಿದ್ದಾನೆ. ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ, ಸರ್ವಾರಿಷ್ಟ ವಿನಾಶಾಯ, ನಮ್ಮ ಪಾಪಕೃತ್ಯಗಳನ್ನೆಲ್ಲ ಕ್ಷಮೆ ಮಾಡಿಬಿಡು. ಯಾಕೆ ಪಾಪ ಹೊತ್ಕೊಂಡು ಜೀವ ಬಿಡಬಾರ್ದು. ನಮ್ಮ ಹಿರಿಯರು ಮೃತ್ಯುಗೆ ಹೆದರ್ತಾ ಇರಲಿಲ್ಲ, ಪಾಪಕ್ಕೆ ಹೆದರೋರು. ಪಾಪ ಅಂಟಿಸ್ಕೊಂಡು ಜೀವ ಹೋಗಬಾರ್ದು ಯಾವಾಗಲೂ ಕೂಡ. ನೋಡಿ, ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಈ ಒಂದು ಬೇವಿನ ಸೊಪ್ಪನ್ನು ಕಹಿ ಆದರೂ ಕೂಡ ನಿನ್ನ ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ತೀನಪ್ಪ. ಕಷ್ಟ ಬಂದರೂ ನಿನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಕಷ್ಟ ಬಂದರೂ ಕಷ್ಟ ಕೊಡಬೇಡ ಅಂತ ನಾನು ಕೇಳ್ಕೊಳ್ಳಲ್ಲ, ಕಷ್ಟವನ್ನು ಸಹಿಸುವಂಥ ಶಕ್ತಿ ಕೊಡು, ಆ ಸಾಮರ್ಥ್ಯ ನಮಗೆ ಕೊಡು. ಎಂಥ ಒಳ್ಳೆಯ ಪ್ರಾರ್ಥನೆ. ಋಷಿಗಳು, ನಮ್ಮ ಋಷಿಮುನಿಗಳು ಎಂಥ ಅದ್ಭುತವಾದಂಥ ಒಂದು ಪಾಠವನ್ನು ನಮಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ಹೇಳಿಬಿಟ್ಟೆ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲೆಲ್ಲ ಅನೇಕರು ಕೇಳ್ತಾರೆ, ಈ ಕಾಲಗಳನ್ನು ಎಷ್ಟು ವಿಶೇಷ ಅಂತಂದರೆ, ನಮ್ಮಲ್ಲಿ 60 ಸೆಕೆಂಡ್ಗೆ 1 ನಿಮಿಷ, 60 ನಿಮಿಷಕ್ಕೆ 1 ಗಂಟೆ, 60 ದಿನಕ್ಕೆ 1 ಋತು, 60 ಸಂವತ್ಸರಕ್ಕೆ 1 ಮಂಡಲ, 60 ಸಂವತ್ಸರಕ್ಕೆ 1 ಮಂಡಲ, 1 ದಿನಕ್ಕೆ 24 ಗಂಟೆ, 7 ದಿವಸಕ್ಕೆ 1 ಸಪ್ತಾಹ, 2 ಸಪ್ತಾಹಕ್ಕೆ 1 ಪಕ್ಷ, 2 ಪಕ್ಷಕ್ಕೆ 1 ಮಾಸ, 2 ಮಾಸಕ್ಕೆ 1 ಋತು, 3 ಋತುಗಳಿಗೆ 1 ಅಯಣ, 2 ಅಯಣಕ್ಕೆ 1 ಸಂವತ್ಸರ. ಆ ರೀತಿ 60 ಸಂವತ್ಸರ. ಎಷ್ಟು ಸುಂದರವಾಗಿದ್ದರ ವರ್ಣನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಚಂದ್ರ ಭೂ ಪ್ರದಕ್ಷಿಣೆ ಮಾಡೋಕ್ಕೆ 1 ಮಾಸ, ಭೂಮಿ ಸೂರ್ಯನ ಪ್ರದಕ್ಷಿಣೆ ಮಾಡೋಕ್ಕೆ 1 ಸಂವತ್ಸರ. ಒಟ್ಟು ನಮ್ಮಲ್ಲಿ ಸಂವತ್ಸರಗಳಿರೋದೇ 14 ಸಂವತ್ಸರ. ಈ ಸಂವತ್ಸರದ ಮಧ್ಯೆ ನಾವು ಋತುಗಳನ್ನು ಲೆಕ್ಕ ಹಾಕ್ತೀವಲ್ಲ, ಒಂದೊಂದು ಋತುಗೆ ಒಟ್ಟು 6 ಋತುಗಳನ್ನು ನಾವು ಎದುರಿಸ್ತೀವಿ. ಈಗ ಶುರುವಾಗಿರೋದು ವಸಂತ ಋತು. ವಸಂತ ಋತುವಲ್ಲಿ 2 ಮಾಸ ಬರುತ್ತೆ, ಚೈತ್ರ ವೈಶಾಖ. ಗ್ರೀಷ್ಮ ಋತುವಿನಲ್ಲಿ ಜ್ಯೇಷ್ಠ ಆಷಾಢ, ವರ್ಷ ಋತುವಿನಲ್ಲಿ ಶ್ರಾವಣ ಭಾದ್ರಪದ, ಶರದ್ ಋತುವಿನಲ್ಲಿ ಆಶ್ವಯುಜ ಕಾರ್ತಿಕ, ಹೇಮಂತ ಋತುವಿನಲ್ಲಿ ಮಾರ್ಗಶಿರ ಪುಷ್ಯ, ಶಿಶಿರ ಋತುವಿನಲ್ಲಿ ಮಾಘ ಪಾಲ್ಗುಣ. ದಯವಿಟ್ಟು ಎಲ್ಲರೂ ಕೂಡ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಬರೀ ಆಂಗ್ಲ ಭಾಷೆ ಮಾಡಿಕೊಂಡು ಇಂಗ್ಲೀಷ್ ಮಾತಾಡಿಕೊಂಡು ನಮ್ಮ ಸಂಸ್ಕೃತಿಗೆ ಲೋಪ ಮಾಡ್ತಾ ಇದ್ದೀವೇನೋ, ಮಾಡಬಾರ್ದು ಹಾಗೆ. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ನಾವು ಇಂಗ್ಲೀಷ್ ಕಲಿಯೋದು ತಪ್ಪಲ್ಲ, ಆದರೆ ನಮ್ಮ ಶ್ಲೋಕಗಳನ್ನು, ನಮ್ಮ ದೇವರು, ನಮ್ಮ ಸಂಸ್ಕೃತಿಯನ್ನು ಮರೆಯೋದಿಲ್ಲ, ಭಾಳ ದೊಡ್ಡ ತಪ್ಪೋದು. ಅದನ್ನು ಮಾಡಬಾರ್ದು. ಮಕ್ಕಳಿಗೆ ತಿಳಿಸ್ಬೇಕು. ಈ ಮಾಸಗಳೇ ಗೊತ್ತಿಲ್ಲ ಮಕ್ಕಳಿಗೆ. ಹಾಗಾಗಿ ಈ ಋತುಗಳೇನು, ಮಾಸಗಳೇನು ಅದನ್ನು ದಯವಿಟ್ಟು ತಿಳಿಸ್ಬೇಕು. ಇಲ್ಲಿ ಕಡೆಯಲ್ಲಿ ಉಲ್ಲೇಖ ಮಾಡ್ತಾರೆ, ಕಲಿಯುಗದ ಆಯುಸ್ಸು 4,32,000 ವರ್ಷ, ದ್ವಾಪರ ಯುಗದ ಆಯುಸ್ಸು 8,64,000 ವರ್ಷ, ತ್ರೇತಾಯುಗದ ಆಯುಸ್ಸು 12,96,000 ವರ್ಷ, ಕೃತಯುಗ ಅಂದರೆ ಸತ್ಯಯುಗ ಪ್ರಾರಂಭದ್ದು 17,28,000 ವರ್ಷಗಳು, ಒಟ್ಟು 43,20,000 ವರ್ಷಗಳು. ಇದು ಪೂರ್ತಿ ಒಂದು ಚತುರ್ಯುಗ. ಈ ರೀತಿ 1000 ಚತುರ್ಯುಗ ಭೂಮಿಗೆ ಆಯುಸ್ಸು ಅಂತ ಉಲ್ಲೇಖ ಮಾಡ್ತಾರೆ. 43,20,000 ವರ್ಷಗಳು ಒಂದು ಚತುರ್ಯುಗ. ಹಾಗೆ 27 ಚತುರ್ಯುಗಗಳು ಸೇರಿ ಒಂದು ಮನ್ವಂತರ, ಅದರಲ್ಲಿ 14 ಮನ್ವಂತರ. ಈಗ 7ನೇ ವೈವಸ್ವತ ಮನ್ವಂತರ, 7ನೇ ಮನ್ವಂತರದಲ್ಲಿದ್ದೀವಿ. ಕಾಲಗಣನೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ನಾವು ಶುಕ್ಲ ಪಕ್ಷ ಅಂತಂದರೆ ಹುಣ್ಣಿಮೆ ನೋಡ್ತೀವಿ, ಒಳ್ಳೆ ಹುಣ್ಣಿಮೆ. ಕೃಷ್ಣ ಪಕ್ಷ ಅಂದರೆ ಕಪ್ಪು ಅಮಾವಾಸ್ಯೆ ನೋಡಿ, 15 ದಿವಸಕ್ಕೆ 1 ದಿವಸಕ್ಕೆ ಸರಿಯಾಗಿ ಬರುತ್ತೆ. ನಮ್ಮ ಲೆಕ್ಕಾಚಾರ ಭೂಮಿಗೆ ಸಂಪರ್ಕ.
ಯುಗಾದಿ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಕೇವಲ ನಾವೇ ಅಲ್ಲ, ಪ್ರಕೃತಿನೇ ಆಚರಣೆ ಮಾಡ್ತಾ ಇರುತ್ತೆ. ಎಲ್ಲ ಕಡೆ ಚಿಗುರು ಬರುತ್ತೆ, ಕೋಗಿಲೆ ಹಾಡುತ್ತೆ, ಆ ಚಿಗುರನ್ನು ತಿಂದು ಇಡೀ ಪ್ರಕೃತಿನ ಸ್ಪಂದಿಸುತ್ತೆ. ಹಾಗೆ ನಾವು ಕೂಡ ಬದಲಾವಣೆ ಆಗಬೇಕು. ಹೇಗೆ ಇಲ್ಲಿ ಪ್ರಕೃತಿ ಬದಲಾವಣೆ ಆಗುತ್ತೋ ನಾವು ಕೂಡ ಬದಲಾವಣೆ ಆಗಬೇಕು. ನಮ್ಮಲ್ಲೇನಾದ್ರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಡಂಬಾಚಾರ ಇದ್ದರೆ ದಯಮಾಡಿ ಅದನ್ನು ಬಿಡ್ತಾ ಹೋಗಬೇಕು, ಶುದ್ಧ ಆಗ್ತಾ ಹೋಗಬೇಕು. ಅದೇ ಪರಿವರ್ತನೆ, ಅದೇ ನಿಜವಾಗ್ಲೂ ಹಬ್ಬ. ಇಲ್ಲೇ ಹೋದರೆ ಬರೀ ನಾವು ಪಾಯಸ ಮಾಡ್ಕೊಂಡು ತಿಂದ್ವಿ, ಹಬ್ಬ ಅಂತ ಆಚರಣೆ ಮಾಡಿಬಿಟ್ವಿ ಅಂದರೆ ಇದರಲ್ಲೇನು ಅರ್ಥ ಇಲ್ಲ. ಪ್ರತಿ ಹಬ್ಬಕ್ಕೂ ಕೂಡ ನಮ್ಮನ್ನು ನಾವು ತಿದ್ಕೋಬೇಕು, ಭಗವಂತನ ಸನ್ನಿಧಾನ ಜಾಸ್ತಿ ಆಗಬೇಕು, ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ತೀರ್ಥಮಾತ್ಮ ಇವ, ಆ ತೀರ್ಥಕ್ಷೇತ್ರ ಯಾವುದೋ ನೀನು ಆತ್ಮನೇ, ನೀನೇ ತೀರ್ಥಕ್ಷೇತ್ರ. ಹಾಗೆ ಒಂದೊಂದು ಹಬ್ಬದಲ್ಲೂ ಆಚರಣೆ ಮಾಡ್ತಾ ಹೋಗಬೇಕು. ಆಗ ಹಬ್ಬ ಮಾಡಿದ್ದಕ್ಕೆ ನಾವು ಸಾರ್ಥಕವಾಗುತ್ತೆ ಅಂಥೇಳಿ ವಿಶೇಷವಾಗಿ ಯುಗಾದಿಯಲ್ಲಿ ಪ್ರತಿಯೊಬ್ಬರು ಕೂಡ ತೈಲ ಅಭ್ಯಂಜನ ಮಾಡಿಕೊಳ್ಳೇಬೇಕು. ನಾನು ಆಗಲೇ ಹೇಳಿದಾಗೆ ತೈಲದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಮನೆಯಲ್ಲಿರುವಂಥ ಯಾರು ಹಿರಿಯ ಮುತ್ತೈದೆಯರ ಕೈಲಿ ತೈಲವನ್ನು ಹಚ್ಚಿಸ್ಕೊಂಡು ಸ್ವಲ್ಪ ಸಮಯ ಇದ್ದು, ತದನಂತರ ನಿಜವಾಗ್ಲೂ ತೈಲವನ್ನು ನಾವೇನು ಸೀಗೆ ಪುಡಿ ಇದೆ ಅಥವಾ ಈ ಯಾವ್ಯಾವುದು ಪುಡಿಗಳನ್ನು ನಾವು ಉಪಯೋಗಿಸುವಂಥದ್ದು ಅಥವಾ ಅರಿಶಿಣದ ಪುಡಿ, ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಅದನ್ನೇ ಪ್ರಸಾದ ಅಂಥೇಳಿ ತೈಲವನ್ನು ತಲೆಗೆ ಹಚ್ಕೋಬೇಕು. ಸ್ವಲ್ಪ ಸಮಯ ಆದಮೇಲೆ ಅಭ್ಯಂಜನ ಸ್ನಾನ ಆಗಬೇಕು. ಅದೆಲ್ಲ ಆದಮೇಲೆ ಶುಭ್ರವಾದಂಥ ವಸ್ತ್ರವನ್ನು ಉಟ್ಕೊಂಡು ದೇವರಿಗೆ ದೀಪ ಹಚ್ಚಿ ಏನಾದ್ರು ಶ್ಲೋಕಗಳು ಹೇಳೋ ಅಭ್ಯಾಸ, ಶ್ಲೋಕಗಳು ಇಲ್ಲ ದೇವ್ರ ನಾಮಗಳು ಹೇಳಿದ್ರೆ ದೇವ್ರ ನಾಮಗಳು ಹೇಳಿ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಭೋಜನ ಸ್ವೀಕಾರ ಮಾಡಬೇಕು. ಇದು ಮನೆಗಳಲ್ಲಿ ಲೋಪ ಆಗ್ತಾ ಇದೆ. ಇವಾಗ ಯಾರ್ಯಾರು ಯಾವಾಗ ಬೇಕಾದರೂ ಊಟ ಮಾಡ್ತಾಯಿದ್ದೀವಿ, ಅವರ ರೂಮಲ್ಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಹಾಗೆ ಮಾಡಬಾರ್ದು. ಇಡೀ ಕುಟುಂಬ ಒಟ್ಟು ಸೇರಿ ಒಟ್ಟಿಗೆ ಭೋಜನ ಮಾಡಬೇಕು. ಇದು ದೇವರಿಗೆ ಪ್ರೀತಿ, ಮನೆ ದೇವರಿಗೆ ಪ್ರೀತಿ. ಈ ಅಭ್ಯಾಸ ಮಾಡಿಕೊಂಡ್ರೆ ಹಬ್ಬದ ಆಚರಣೆ ನಾವೆಲ್ಲ ಒಂದು ಕುಟುಂಬ, ಭಗವಂತ ಸಂತೋಷ ಪಡ್ತಾನೆ. ಭಗವಂತನ ಪ್ರೀತಿಗಾಗಿ ಕಾರ್ಯ ಆಗಬೇಕು. ಹಾಗೆ ಯುಗಾದಿ ತುಂಬ ಶ್ರೇಷ್ಠವಾದಂಥ ಹಬ್ಬ. ಪರಾಭವ ನಾಮಸ್ವರ ತುಂಬ ಉತ್ತಮವಾದಂಥ ಸಂವತ್ಸರ. ಪರಾಭವ ಯಾರಿಗೆ ಅಂತಂದರೆ ನೀಚರಿಗೆ, ಯಾರು ದುರ್ಮಾರ್ಗಿಗಳಿಗೆ ಪರಾಭವ ಆಗುತ್ತೆ, ಸಾತ್ವಿಕರಿಗೆ ಭಗವಂತನ ಸಂಪೂರ್ಣ ಅನುಗ್ರಹ ಆಗುತ್ತೆ ಅಂತ ಉಲ್ಲೇಖ ಮಾಡ್ತಾರೆ. ಮತ್ತೊಮ್ಮೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತೀವಿ. ದೇವರ ಅನುಗ್ರಹ ಪಡೆಯೋಣ. ಇದು ಈ ಪರ್ವ ದಿವಸದಲ್ಲಿ ಭಗವಂತ ಅನುಗ್ರಹ ಮಾಡೋಕ್ಕೆ ಸಿದ್ಧನಾಗಿರ್ತಾನೆ. ಅದನ್ನು ಸ್ವೀಕಾರ ಮಾಡೋಕ್ಕೆ ನಾವು ನಮ್ಮ ಅರ್ಹತೆಯನ್ನು ನಾವು ಬೆಳೆಸ್ಕೋಬೇಕು ಅಂಥೇಳಿ ಎಲ್ಲ ಶುಭ್ರವಾದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಮಾಡಿದಂಥ ಪದಾರ್ಥವನ್ನು ಭಗವಂತ ನಿವೇದನೆ ಮಾಡಿ ಅದನ್ನೇ ಪ್ರಸಾದ ಅಂತ ಸ್ವೀಕಾರ ಮಾಡಿ ಎಲ್ಲರ ಹತ್ರನೂ ಒಳ್ಳೆಯದಾಗಿ ಮಾತಾಡೋಣ, ಎಲ್ಲರ ಆಶೀರ್ವಾದ ನಾವು ಪಡೆಯೋಣ. ತನ್ಮೂಲಕ ಭಗವಂತನ ಆಶೀರ್ವಾದ. ನಾನಾಗಲೇ ಹೇಳಿದಾಗ ಮತ್ತೆ ಸದ್ಗುಣಗಳ ಕದ್ದವರ ಅಘವತಾ ಕದಿವ. ಭಗವಂತ ನಮ್ಮ ದ್ರವ್ಯಕ್ಕೆ ಸಂತೋಷ ಪಡಲ್ಲ, ನಮ್ಮ ಗುಣಕ್ಕೆ ಸಂತೋಷ ಪಡ್ತಾನೆ. ಸದ್ಗುಣವಂತರನ್ನು ಇಷ್ಟಪಡ್ತಾನೆ ಭಗವಂತ. ಸದ್ಗುಣವಂತರು ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ. ದುರಹಂಕಾರಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಅಂಥವ್ರು ಎಂಥ ಸಾಮಗ್ರಿಗಳು ಕೊಟ್ಟರು ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡಲ್ಲ. ಇದನ್ನು ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಯತೆ ತದಹಂ ಭಕ್ತಿ ಉಪಕ್ಷಿತಮಷ್ಣಾಮಿ ಪ್ರಯತಾತ್ಮನ. ಹಾಗೆ ಆ ಭಕ್ತಿಯಿಂದ ಭಗವಂತನಿಗೆ ನಾವು ಸಮರ್ಪಣೆ ಮಾಡೋಣ, ನಾವೇ ತೊಡಗಿಸ್ಕೊಳ್ಳೋಣ. ನಮ್ಮಿಂದ 4-6 ಜನಕ್ಕೆ ಏನಾದ್ರು ಒಂದು ಉಪಯೋಗ ಆಗುತ್ತಾ, ಉಪಯೋಗ ಆಗೋ ರೀತಿಯಲ್ಲಿ ನನ್ನ ಜೀವನ ಇರಲಿ ಅಂತ ಏನಾದ್ರು ಹೆಜ್ಜೆ ಇಟ್ಟರೆ ಭಗವಂತ ತುಂಬ ಸಂತೋಷ ಪಡ್ತಾನೆ. ಇದು ನಿಜವಾದ ನಮ್ಮ ಜೀವನದ ಹಬ್ಬ ಅಂಥೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಾಭವ ನಾಮ ಸಂವತ್ಸರದ ಸಂಪೂರ್ಣ ಅನುಗ್ರಹ ಆಗಲಿ, ಸಕಲ ದೇವತೆಗಳ ಆಶೀರ್ವಾದ ಯಾರ್ಯಾರು ವೀಕ್ಷಣೆ ಮಾಡ್ತೀವಿ ಅವರಿಗೆಲ್ಲ ಸಲ್ಲಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಾತನ್ನು ಮುಗಿಸ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು.